ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಹಿತ ಕಿಚನ್ ಯೂಟ್ಯೂಬ್ ಚಾನಲ್. ಇದು ನನ್ನ ಶಿವರಾತ್ರಿ ದಿನದ ವಿಡಿಯೋ. ನಾವೆಲ್ಲ ಶಿವರಾತ್ರಿಯನ್ನು ಆಚರಣೆ ಮಾಡೋದಿಲ್ಲ, ನಾವು ಜಸ್ಟ್ ಟೆಂಪಲಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತೇವೆ ಅಷ್ಟೇ. ಹಾಗೆ ನಾನಿವತ್ತು ಶಿವರಾತ್ರಿ ಅಲ್ವಾ, ಹಾಗೆ ಸ್ವಲ್ಪ ಕ್ಲೀನ್ ಎಲ್ಲ ಮಾಡ್ಕೊಳ್ವಾ ಅಂತೇಳಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಫಸ್ಟ್ ಹಾಲು ಕಾಯಿಸ್ಕೊಂಡೆ. ಹಾಲು ಈ ಥರ ಕಾದ್ಮೇಲೆ ಒಂದು 10 ನಿಮಿಷ ಆದರೂ ಚೆನ್ನಾಗಿ ಕಾಯಿಸ್ತೇನೆ, ಕೆನೆ ಚೆನ್ನಾಗಿ ಬರ್ತದೆ ಆಗ. ಇವತ್ತು ಟೊಮೆಟೊ ರೈಸ್ ಮಾಡ್ಕೊಳ್ಳುವ ಅಂತ ಅಂದ್ಕೊಂಡೆ. ಹಾಗೆ ತುಪ್ಪ ಖಾಲಿಯಾಗಿತ್ತು, ತುಪ್ಪ ಸಹ ಕಾಯಿಸ್ಕೊಳ್ಳುವ ಅಂತೇಳಿ ಕಾಯಿಸ್ಕೊಳ್ತಾ ಇದ್ದೇನೆ. ತುಪ್ಪ ಹೇಗೆ ಕಾಯಿಸ್ತೇನೆ ಅಂತೇಳಿ ಇನ್ನೊಂದು ಸಲ ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಈಗ ನಾನಿಲ್ಲಿ ಟೊಮೆಟೊ ರೈಸಿಗೆ 3 ದೊಡ್ಡ ಟೊಮೆಟೊ ತಗೊಂಡಿದ್ದೇನೆ, 1 ದೊಡ್ಡ ಈರುಳ್ಳಿ, ಇಲ್ಲಿ ನಾನು 10 ರಿಂದ 12 ಬೆಳ್ಳುಳ್ಳಿ ಹೆಸರು ತಗೊಂಡಿದ್ದೇನೆ, 1 ಶುಂಠಿ ತುಂಡು, ಒಂದು 10 ರಿಂದ 12 ಕಾಳು ಮೆಣಸು, 3 ಕಾಯಿ ಮೆಣಸು ತಗೊಂಡಿದ್ದೇನೆ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನಷ್ಟು ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನು ಕೊರಿಯಾಂಡರ್ ಪೌಡರ್, 1/4 ಟೀ ಸ್ಪೂನಷ್ಟು ಅರಿಶಿನ. ಇಲ್ಲಿ ಎಲ್ಲ ಸ್ಪೈಸಸ್ ತಗೊಂಡಿದ್ದೇನೆ. ಹಾಗೆ ನೆನೆಸಿಟ್ಟ ಬಟಾಣಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ತಗೊಂಡಿದ್ದೇನೆ. ಈಗ ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಕಾಳು ಮೆಣಸು ಮತ್ತು ಕಾಯಿ ಮೆಣಸು ಮತ್ತು 3 ಲವಂಗ ಮತ್ತೊಂದು ಸ್ವಲ್ಪ ಒಂದು ಸಣ್ಣ ತುಂಡು ಚಕ್ಕೆ ಹಾಕ್ಕೊಂಡು ನೀರು ಹಾಕದೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ತರಿಯಾಗಿ ನೋಡಿ, ಈ ಥರ ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಇಲ್ಲದಿದ್ದರೆ ಕಲ್ಲಲ್ಲಿ ಕೂಡ ಜಚ್ಕೊಂಡು ಇಟ್ಕೊಳ್ಬೋದು. ಈಗ ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ 2 ಸ್ಪೂನ್ ಎಣ್ಣೆ, 1 ದೊಡ್ಡ ಸ್ಪೂನಲ್ಲಿ ತುಪ್ಪ ಹಾಕ್ಕೊಂಡಿದ್ದೇನೆ. ಈಗ ಅದಕ್ಕೆ ಪಲಾವ್ ಎಲೆ ಮತ್ತು ಎಲ್ಲ ಸ್ಪೈಸಸ್ ಎಲ್ಲ ಹಾಕ್ಕೊಂಡಿದ್ದೇನೆ. ಸೋಂಪು, ಸ್ಟಾರ್, ಲವಂಗ, ಚಕ್ಕೆ, ಏಲಕ್ಕಿ ಎಲ್ಲ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ನಾನಿಲ್ಲಿ ಈರುಳ್ಳಿ ಹಾಕ್ಕೊಂಡಿದ್ದೇನೆ. ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಟೊಮೆಟೊವನ್ನು ಕಟ್ ಮಾಡ್ಕೊಂಡಿದ್ದೆಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಚೆನ್ನಾಗಿ ಸ್ಮೂತ್ ಆಗೋ ತನಕ ಟೊಮೆಟೊ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಚೆನ್ನಾಗಿ ಸ್ಮೂತ್ ಆಗಿದೆ. ಈಗ ನಾನು ಆಗಲೇ ಪೇಸ್ಟ್ ಮಾಡ್ಕೊಂಡಿದ್ದೆಲ್ಲ ಎಲ್ಲ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಅದನ್ನೀಗ ಹಾಕ್ಕೊಳ್ತಾ ಇದ್ದೇನೆ. ಅದನ್ನೊಮ್ಮೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಈಗ ನಾನು ಚಿಲ್ಲಿ ಪೌಡರು, ಕೊರಿಯಾಂಡರ್ ಪೌಡರ್ ಮತ್ತು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕೆಂದರೆ ಕಾಳು ಮೆಣಸು ಮತ್ತು ಕಾಯಿ ಮೆಣಸು ಮತ್ತು ಚಿಲ್ಲಿ ಪೌಡ್ರ್ ಹಾಕೋ ಕಾರಣ ಖಾರ ನೋಡ್ಕೊಂಡು ಹಾಕ್ಕೊಂಡ್ರೆ ಆಯಿತು. ಈಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪುದೀನ ಮತ್ತು ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಟೊಮೆಟೊ ರೈಸಿಗೆ ಸ್ವಲ್ಪ ಪುದೀನ ಹಾಕಿದರೆ ಸಾಕು, ತುಂಬ ಅದೇ ಹಾಕಿದರೆ ಅದರದ್ದೇ ಸ್ಮೆಲ್ಲು ಜಾಸ್ತಿ ಬರ್ತದೆ, ಅದಕ್ಕೋಸ್ಕರ. ಹಾಗೆ ಈಗ ಚೆನ್ನಾಗಿ ಇದು ಮಿಕ್ಸ್ ಮಾಡಿಕೊಂಡು ಈಗ ನಾನಿಲ್ಲಿ ಬಟಾಣಿಯನ್ನು ನೆನೆಸಿಟ್ಟಿದ್ದೆಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಬಟಾಣಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷದಷ್ಟು ಹಾಗೆ ಸ್ವಲ್ಪ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ನಾನು ಆಗಲೇ ಅಕ್ಕಿಯನ್ನು ನೆನೆಸಿಟ್ಟಿದ್ದೆ ಒಂದು ಅರ್ಧ ಗಂಟೆ. ಹಾಗೆ ಅಕ್ಕಿಯನ್ನು ಈಗ ನಾನು ಚೆನ್ನಾಗಿ ತೊಳೆದು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ನಾನು ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೇನೆ. ನಾನು ಪಲಾವಿಗೆ, ಲೆಮನ್ ರೈಸಿಗೆ ಎಲ್ಲ ನಾನು ಸೋನಾ ಮಸೂರಿಯೇ ಯೂಸ್ ಮಾಡ್ಕೊಳ್ಳೋದು. ಈಗ ನಾನಿಲ್ಲಿ 1.5 ಗ್ಲಾಸ್ನಷ್ಟು ಅಕ್ಕಿ ತಗೊಂಡಿದ್ದೇನೆ, ಅದಕ್ಕೆ 3 ಗ್ಲಾಸ್ನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಸಹ ಸರಿ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಮತ್ತು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡ್ರೆ ಆಯಿತು. ನಾನಿಲ್ಲಿ 2 ವಿಸಿಲ್ ಹಾಕ್ಕೊಳ್ತಾ ಇದ್ದೇನೆ. ನಾನು ಹೆಚ್ಚಾಗಿ 2 ರಿಂದ 3 ವಿಸಿಲ್ ಹಾಕ್ಕೊಳ್ತೇನೆ. ಈ ಕೆಲವು ಕುಕ್ಕರಲ್ಲಿ 1 ವಿಸಿಲ್ ಹಾಕಿದರೆ ಸಾಕಾಗ್ತದೆ, ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ನಾನಿಲ್ಲಿ ಕುಕ್ಕರ್ದು ಗ್ಯಾಸ್ ಹೋಗುವಷ್ಟರಲ್ಲಿ ಕಚಂಬರ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು, ಉಪ್ಪು, ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಉಂಟು, ಅದಕ್ಕೋಸ್ಕರ ಸ್ವಲ್ಪ ಒಂದು 1/4 ಗ್ಲಾಸಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ನಾನು ಹೆಚ್ಚಾಗಿ ಪಲಾವಿಗೆಲ್ಲ ಕಚಂಬರ್ ಯೂಸ್ ಮಾಡ್ಕೊಳ್ಳೋದಿಲ್ಲ, ಇವತ್ತು ಮಾಡ್ಕೊಳ್ಳುವ ಅನ್ನಿಸ್ತು ಹಾಗೆ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ ಈಗ ಗ್ಯಾಸ್ ಎಲ್ಲ ಹೋಗಿದೆ, ಚೆನ್ನಾಗಿ ಬೆಂದಿದೆ. ನೋಡಿ ಅನ್ನ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ ಅಂತ ಹೇಳಿ. ಈಗ ನಾನಿಲ್ಲಿ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೇನೆ. ತಿಂಡಿಗೆ ರೆಡಿ ಮಾಡ್ತಿರುವಾಗಲೇ ಇಲ್ಲಿ ಹತ್ತಿರದವರೆಲ್ಲ ಕರೆದು ದೇವಸ್ಥಾನಕ್ಕೆ ಹೋಗುವ ಅಂತ ಹೇಳಿದರು. ಹಾಗೆ ದೇವಸ್ಥಾನಕ್ಕೆ ಹೋಗುವ ಅಂಥೇಳಿ ಬೇಗ ಬೇಗ ತಿನ್ಕೊಂಡು ರೆಡಿ ಆದ್ವಿ. ಸ್ವೀಟ್ ಏನಾದರೂ ಮಾಡುವ ಅಂತ ಅಂದ್ಕೊಂಡೆ, ಆದರೆ ಟೈಮ್ ಸಾಕಾಗಲಿಲ್ಲ. ಹಾಗೆ ಜಸ್ಟ್ ಟೊಮೆಟೊ ರೈಸ್ ಮಾಡಿಕೊಂಡು ಬೇಗ ತಿನ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ನೋಡಿ ಇಲ್ಲಿ ಅಕ್ಕನವರೆಲ್ಲ ದೀಪ ಉರಿಸ್ತಾ ಇದ್ದಾರೆ. ಇಲ್ಲಿ ಹೀಗೆ ದೀಪ, ತುಪ್ಪ ಮತ್ತು ಮ್ಯಾಚ್ ಬಾಕ್ಸು, ಬತ್ತಿ ಕೂಡ ಎಲ್ಲ ಅವರೇ ಕೊಡ್ತಾರೆ. ಹಾಗೆ ಹೀಗೆ ತಗೊಂಡು ಬಂದು ದೀಪ ಉರಿಸ್ಕೊಂಡ್ರೆ ಆಯಿತು. ನೋಡಿ ಎಷ್ಟು ಚಂದ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಅಂತೇಳಿ. ನಾವು ಹಾಗೆ ದರ್ಶನಕ್ಕೆ ಲೈನಿಗೆ ನಿಂತ್ಕೊಂಡು ನೋಡಿ ನನ್ನ ಮಗ. ಹಾಗೆ ಇಲ್ಲಿ ಹೊರಗೆ ಭಜನೆ ಕೂಡ ಆಗ್ತಾಯಿತ್ತು. ಹಾಗೆ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡ್ವಿ.
ನನ್ನ ಹಸ್ಬೆಂಡ್, ಮಗ ಮತ್ತು ಇಲ್ಲಿ ಹುಡುಗರೆಲ್ಲ ಕೂತ್ಕೊಂಡಿದ್ದರು. ಹಾಗೆ ದೇವಸ್ಥಾನ ನೋಡಿ ತುಂಬ ವಿಶಾಲವಾಗಿದೆ, ಓಪನ್ ಪ್ಲೇಸ್ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಕೆಲವರು ಮನೆಯಿಂದ ಬರುವಾಗ ಪ್ರಸಾದ ಅಂತೇಳಿ ಈ ಥರ ಕಡಲೆ ಎಲ್ಲ ಮಾಡಿಕೊಂಡು ಎಲ್ಲರಿಗೂ ಹಂಚುತ್ತಿದ್ರು. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಅಷ್ಟಾಗೋಗ ಊಟ ಇದೆ ಅಂತೇಳಿ ಅನೌನ್ಸ್ ಮಾಡಿದರು. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ದಾರಿಯಲ್ಲಿ ಬರುವಾಗ ವಾಟರ್ ಮೆಲನ್ ಇತ್ತು, 100 ರೂಪಾಯಿಗೆ 5. ನಾವು ಎಕ್ಸ್ಟ್ರಾ 2 ಎಲ್ಲ ತಗೊಂಡು 200 ರೂಪಾಯಿದು 12 ವಾಟರ್ ಮೆಲನ್ ತಗೊಂಡು ಬಂದ್ವಿ. ಹಾಗೆ ಫ್ರೀಗೆ 2 ಅಲ್ಲೇ ತಿನ್ಕೊಂಡು ಬಂದ್ವಿ. ನಮ್ಮ ಗುಂಡು ಪಾಪು ನೋಡಿ ವಾಟರ್ ಮೆಲನಲ್ಲಿ ಕೂತ್ಕೊಂಡು ಆಟ ಆಡ್ತಾ ಇದೆ. ಫ್ರೆಂಡ್ಸ್, ಇದು ನನ್ನ ಶಿವರಾತ್ರಿ ದಿನದ ವಿಡಿಯೋ. ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.